ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡಲಾಗಿ ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ನಾನು ಒಂದು ವೆಜ್ ರೆಸಿಪಿ, ನಾವು ವೆಜ್ಜೇ ತಿನ್ನೋದು. ಬನ್ನಿ, ತರಕಾರಿ ಸಾಂಬಾರು ಇದು ಎಲ್ಲರೂ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ, ಏನೇನು ಹಾಕಿ ಮಾಡ್ತಾಯಿದ್ದೀನಿ ಅಂತ. ಫ್ರೆಂಡ್ಸ್ ನೋಡಿ, ನಾನು ಫಸ್ಟೇ ಬದನೆಕಾಯಿನ ನೀರೊಳಗಡೆ ಹಾಕಿದ್ದೀನಿ. ಬದನೆಕಾಯಿ ಸ್ವಲ್ಪ ಈ ಥರನೇ ಕಟ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಅವರೆಕಾಳು ಅರ್ಧ ಕೆ ಜಿದು, ಹೀರೆಕಾಯಿ, ಆಲೂಗೆಡ್ಡೆ ಮತ್ತು ಇದು ಬೀನ್ಸ್, ಇದನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ ಬನ್ನಿ. ಬೆಂಗಳೂರಲ್ಲಿ ಏನು ಫ್ರೆಂಡ್ಸ್, ಯಾವಾಗಲೂ ಅವರೆಕಾಯಿ ಸಿಗುತ್ತೆ. ನಮ್ಗೆ ಆ ಟೈಮೇ ಬರಬೇಕು, ಈ ಟೈಮೇ ಬರಬೇಕು ಅಂತೇನಿಲ್ಲ. ನಾನು ವಾರದಲ್ಲಿ ಒಂದು 2-3 ಸಲನಾದರೂ ಅವರೆಕಾಯಿ ತೊಗೊಂಡು ಬರ್ತೀನಿ. ಇದನ್ನು ಬೆಳೀತಾರಲ್ಲ ಅವರು, ನಮ್ಮ ಥರ 3 ಸಲ ತಂದು ಮಾಡ್ತಾರೆ ಇರೋ ಗೊತ್ತಿಲ್ಲ. ನಾವಂತೂ ತರ್ತಾ ಇರ್ತೀವಿ. ನಾನು ಜಾಸ್ತಿ ತರೋದು. ಟೈಮ್ ಆವಾಗಲೇ 9:15 ಏನೋ ಆಗೈತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ಸ್ಟ್ಯಾಂಡ್ ಕೆಳಗಡೆ ಇಟ್ಟಿದ್ದೀನಿ, ಇವಾಗ ಕಾಣಿಸ್ತೈತೆ. ಅಲ್ಲಿ ಸ್ವಲ್ಪ ಡಬ್ಬಿ ಇಟ್ಕೊಂಡಿದ್ದೀನಿ ಸಿಲಿಂಡ್ರ್ ಹತ್ರ. ಇದಾಯ್ತು ಫ್ರೆಂಡ್ಸ್. ನೋಡಿ, ಟೊಮಟೊನ ಅದರೊಳಗಡೆ ಹಾಕ್ತೀನಿ ನಾನು ಬೇಯೋಕ್ಕೆ. ಅದಾಯಿತು, ಬನ್ನಿ ನೀರು ಹಾಕೋಣ. ಇದು ಮಸಾಲೆ ಸಾಂಬಾರು ನೋಡಿ. ಇವಾಗ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಸ್ಟವ್ ಎಲ್ಲನೂ ವಾಶ್ ಮಾಡಿದ್ದೀನಿ, ಡೈಲಿ ವಾಶ್ ಮಾಡ್ತೀನಿ. ನೋಡಿ, ಇದು ಒಂದು ತಿಪ್ಪೋಗೈತೆ, ತಂದು ಹಾಕ್ಬೇಕು ಸ್ಟವ್ಗೆ. ನಂದಿಷ್ಟೇ. ನೋಡಿ ಫ್ರೆಂಡ್ಸ್, ಹಾಲು ಚಿಕ್ಕ ಕಪ್ಪಲ್ಲಿ ಇಟ್ಟಿದ್ದೀನಿ. ಚಿಕ್ಕದ್ರಲ್ಲೇ ಹಾರ್ಲಿಕ್ಸ್ ಹಾಕಿಟ್ಟಿದ್ದೀನಿ, ಯಾಕಂದ್ರೆ ಊಟ ಮಾಡಬೇಕಲ್ಲ ಮತ್ತೆ, ಅದಕ್ಕೋಸ್ಕರ ಸ್ವಲ್ಪ. ಅದೆಲ್ಲ ಫ್ರೂಟ್ ತಿಂದು ಇಷ್ಟು ಟೈಮ್ ಆಯಿತು ನೋಡಿ ಫ್ರೆಂಡ್ಸ್. ನಾನು ರುಬ್ಬಕ್ಕೆ ಇವಾಗ ಮಸಾಲೆ ರುಬ್ಬಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ ತುರಿದಿದ್ನಲ್ಲ ಗ್ರೈಂಡರಲ್ಲಿ, ಖಾಲಿ ಆಯಿತು. ಇನ್ನು ಹೆಂಗೋ ಹಬ್ಬ ಬಂತಲ್ಲ ನಾಳೆ, ಮತ್ತೆ ಒಂದು 2-3 ರೆಡಿ ಮಾಡಿ ಇಟ್ಕೋಬೇಕು. ನಾನು ಯಾವಾಗಲೂ ಹಂಗೆ ಫ್ರೆಂಡ್ಸ್, ತುರಿದಿಟ್ಕೊತೀನಿ. ನಾನು ಯಾವುದನ್ನು ಆವಾಗವಾಗ ತುರಿಯಲ್ಲ. ಸಾಕಷ್ಟು ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಇದು 1 ನಿಮಿಷ. ಆಮೇಲೆ ಫ್ರೆಂಡ್ಸ್, ಒಬ್ಬರು ಕಡಲೆ ಹಾಕ್ತಾರೆ, ಕಡಲೆ ಬೀಜ ಹಾಕ್ತಾರೆ. ನಾನು ನೋಡಿ ಇಷ್ಟು ಕಡಲೆ ಬೀಜ ಹಾಕ್ತೀನಿ, ಒಂದು 10 ಕಾಳು. ಟೇಸ್ಟ್ ಚೆನ್ನಾಗಿರುತ್ತೆ ಮಸಾಲೆಗೆ. ಆಮೇಲೆ ಫ್ರೆಂಡ್ಸ್, ಲಾಸ್ಟಲ್ಲಿ ನಾನು ಸ್ವಲ್ಪ ಹುಣಸೆ ಹಣ್ಣು ಬಿಡ್ತೀನಿ. ಒಗ್ಗರಣೆ ಡಬ್ಬಿ ಇದಿಲ್ಲೇ ಇರಲಿ, ಬೇಕಲ್ಲ ಮತ್ತೆ ಒಗ್ಗರಣೆಗೆ. ಇವಾಗ ಅದು ಬೆಂದಮೇಲೆ ಯಾವ ಥರ ರುಬ್ಬಿ ಮಸಾಲೆ ಹಾಕ್ತೀನಿ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಬೇಯ್ತು. ತರಕಾರಿ ಎಲ್ಲ ಬೆಂದಿದೆ. ಈಗ ಫ್ರೆಂಡ್ಸ್, ಇದಕ್ಕೆ ಸಾಂಬಾರು ಪುಡಿ ಹಾಕೋಣ ಬನ್ನಿ. ನಾನು ರುಬ್ಬಕ್ಕೆ ಹಾಕಲ್ಲ ಸಾಂಬಾರು ಫ್ರೆಂಡ್ಸ್. ಇದು ನೋಡಿ, ನಮ್ಮ ಮನೇಲೇ ನಾನೇ ರೆಡಿ ಮಾಡ್ಕೊಂಡಿರೋದು ಸಾಂಬಾರು ಪುಡಿ. ನಾನು ಅಂಗಡಿಲಿ ತರಲ್ಲ, ನಾವು ಖಾರ ಕಮ್ಮಿನೇ ತಿನ್ನೋದು, ಅದಕ್ಕೆ ಇಷ್ಟೇ ಹಾಕಿದ್ದೀನಿ. ಇದಾಯಿತಾ? ಇದಾದಮೇಲೆ ನೋಡಿ, ರುಬ್ಬಿಟ್ಕೊಂಡಿದ್ದೀನಲ್ಲ, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕಡಲೆ ಬೀಜ, ನಿಮ್ಗೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಮಾಡ್ಬೇಕು ಫ್ರೆಂಡ್ಸ್. ನೋಡಿ, ನಾನು ಇಷ್ಟೇ ಮಾಡೋದು, ಕಾಣಿಸ್ತಾ ಇದೆಯಾ? ಒಗ್ಗರಣೆ ಮಾಡ್ಕೋಬೇಕು. ಇವಾಗ ಬನ್ನಿ ಒಗ್ಗರಣೆ ಮಾಡಿ ಬೇಯಕ್ಕಿಡೋಣ.
ಆಮೇಲೆ ಫ್ರೆಂಡ್ಸ್ ನೋಡಿ ಮುದ್ದೆ ಬೇಯ್ತಾ ಇದೆ. ನೋಡಿ ಫ್ರೆಂಡ್ಸ್, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಈರುಳ್ಳಿ ಬೇಯ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿ ಆಯಿತು. ಬೋಸಿ ಇಷ್ಟೇ ಚಿಕ್ಕದ್ರಲ್ಲೇ ನಾನು ಮಾಡೋದು. ನಾವು ಇದೇ ಥರ ತರಕಾರಿ ಸಾಂಬಾರು ಮಾಡೋದು ಫ್ರೆಂಡ್. ಆದರೂ ಇದು ಈಜಿನೇ. ಒಂದು ಸಾಲ್ಟ್ ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಉಪ್ಪು ಕಮ್ಮಿ ಆದರೆ ಹಾಕೋಬೋದು, ಉಪ್ಪು ಜಾಸ್ತಿ ಆದರೆ ಕಷ್ಟ ಅಲ್ವಾ, ಅದಕ್ಕೋಸ್ಕರ ನೋಡಿ ಸ್ವಲ್ಪ ಫ್ರೆಂಡ್. ಮಸಾಲೆ ಸಾಂಬಾರು ರೆಡಿಯಾಗೋದು ಫ್ರೆಂಡ್ಸ್. ನಾನು ಸ್ಟ್ಯಾಂಡ್ ಮೇಲೆ ಇಟ್ಟಿಲ್ಲ ಕ್ಯಾಮ್ರಾನ, ಮೊಬೈಲ್ನ ನಾನೇ ಕೈಯಲ್ಲಿ ಇಟ್ಕೊಂಡೇ ಮಾಡ್ತಾಯಿದ್ದೀನಿ. ಇನ್ನೊಂದು 2 ನಿಮಿಷ ಮುದ್ದೆ ಬೇಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನಂದು ಅವರೆಕಾಳು ತರಕಾರಿ ಎಲ್ಲ ಹಾಕಿದೆ, ತೋರಿಸಿದ ಸಾಂಬಾರು. ಮುದ್ದೆ ಮಾಡಿದ್ದೀನಿ 2, ಸೌತೆಕಾಯಿ. ಇಷ್ಟು ನಂದು ಇವತ್ತಿನ ರೆಸಿಪಿ ಮತ್ತು ಅಡುಗೆ. ನಾನು ರೈಸ್ ಮಾಡಲ್ಲ, ಯಾಕಂದರೆ ರೈಸ್ ಸ್ವಲ್ಪ ಇದೆ. ರೈಸು ಮುದ್ದೆ ತಿಂದರೆ ಯಾರೂ ಜಾಸ್ತಿ ತಿನ್ನಲ್ಲ. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗುಡ್ ನೈಟ್, ಬಾಯ್.